ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ಏನು, ಅದು ಎಲ್ಲಿಂದ ತಗೊಂಡಾರೆ, ಅದಕ್ಕೆ ಮೂಲ ಏನು, ರಿಸ್ಟೇಟ್ಮೆಂಟ್ ಆಫ್ ವ್ಯಾಲ್ಯೂಸ್ ಆಫ್ ಜುಡಿಷಿಯಲ್ ಲೈಫ್, ಒಬ್ಬ ನ್ಯಾಯಾಧೀಶ ಆದವನು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಅಲ್ಲಿ ಬರ್ತಾರೆ. ಜಸ್ಟಿಸ್ಗಳು, ಜಡ್ಜ್ಗಳು ಯಾವುದೇ ಹಂತದೊಳಗಿರಲಿ ಎಲ್ಲರೂ ಒಂದು ಪ್ರಮಾಣ ಮಾಡೋದು ಯಾವುದರ ಮೇಲೆ, ಸಂವಿಧಾನದ ಮೇಲೆ. ಜಸ್ಟಿಸ್ ಮಸ್ಟ್ ನಾಟ್ ಮಿಯರ್ಲಿ ಬಿ ಡನ್, ಇಟ್ ಮಸ್ಟ್ ಆಲ್ಸೋ ಬಿ ಸೀನ್ ಟು ಬಿ ಡನ್. ನ್ಯಾಯ ಬರೀ ಕೊಡೋದಲ್ಲ, ನ್ಯಾಯ ಕೊಡೋದು ಜನರಿಗೆ ಗೊತ್ತಾಗಬೇಕು, ಅದು ಫೀಲ್ ಆಗಬೇಕು, ಅಥವಾ ಅದು ಅವರಿಗೆ ಅನುಭವಕ್ಕೆ ಬರಬೇಕು. ನಮಸ್ಕಾರ. ನಿನ್ನೆ ಪ್ರಧಾನಮಂತ್ರಿಗಳು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಶ್ರೀ ಚಂದ್ರಚೂಡ್ ಅವರ ಮನೆಗೆ ಭೇಟಿ ಕೊಟ್ಟು ಗಣಪತಿ ಪೂಜೆಯೊಳಗೆ ಪಾಲ್ಗೊಂಡ್ರು. ಆ ಒಂದು ಸುದ್ದಿ ಎಲ್ಲ ಮೀಡಿಯಾದೊಳಗೂ ಬಂತು, ಎಲ್ಲ ಕಡೆ ಅದೊಂದು ವಿವಾದನೇ ಸೃಷ್ಟಿ ಮಾಡಿದೆ. ವಿವಾದ ಯಾಕೆ ಸೃಷ್ಟಿಯಾಯಿತು? ಒಬ್ಬ ಪ್ರಧಾನಮಂತ್ರಿ ಚೀಫ್ ಜಸ್ಟಿಸ್ ಮನೆಗೆ ಹೋಗೋದು ತಪ್ಪಾ? ಇದರೊಳಗೆ ವಿವಾದ ಮಾಡುವಂಥದ್ದೇನಿದೆ ಅಂಥೇಳಿ ಕೆಲವೊಬ್ಬರು ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿದರು. ಇನ್ನು ಕೆಲವೊಬ್ಬರು ಮತ್ತು ಹಳೆಯ 2009 ಒಳಗೆ ಮನಮೋಹನ್ ಸಿಂಗ್ ಇಫ್ತಾರ್ ಪಾರ್ಟಿ ಮಾಡಿದ ಫೋಟೋನ ಹಾಕಿ, ಆವಾಗ ಜಸ್ಟಿಸ್ ಬಾಲಕೃಷ್ಣ ಅವರು ಅಲ್ಲಿ ಅದನ್ನು ಟ್ವೀಟ್ ಮಾಡಿ, ಇವರು ಮಾಡಿದರೆ ಸರಿನಾ, ಮೋದಿ ಮಾಡಿದರೆ ತಪ್ಪಾ ಅನ್ನೋ ಪ್ರಶ್ನೆನೂ ಕೇಳೋಕ್ಕೆ ಶುರು ಮಾಡಿದರು. ಈ ಪರ ವಿರೋಧದ ಅನೇಕ ಚರ್ಚೆಗಳು, ಟ್ವೀಟ್ಗಳು ಅಥವಾ ಡಿಬೇಟ್ಗಳು ಇಡೀ ದೇಶಾದ್ಯಂತ ಶುರುವಾದವು. ಆದರೆ ಇದು ಯಾಕೆ ತಪ್ಪು ಅಥವಾ ಇದು ತಪ್ಪಾ, ಈ ಬಗ್ಗೆ ಚರ್ಚೆ ಮಾಡಬೇಕು ಅಂತಂದರೆ ಇದು ವಿವಾದ ಆಗೋಕ್ಕೆ ಕಾರಣ ಏನನ್ನೋದನ್ನು ಮೊದಲು ತಿಳ್ಕೊಬೇಕಾಗ್ತದೆ. ಇದು ವಿವಾದ ಆಗೋಕ್ಕೆ ಮುಖ್ಯ ಕಾರಣ ಅಂತಂದರೆ, ಪ್ರಶಾಂತ್ ಭೂಷಣ್ ಅವರು ಜನಪರ ಹೋರಾಟಗಳು ಅಥವಾ ಜನಪರ ಸಂಘಟನೆಗಳ ಪರವಾಗಿ ದೇಶದೊಳಗೆ ಹೋರಾಟ ಮಾಡಿ ಕಾನೂನಿನ ಮೂಲಕ ಜಯ ತಂದುಕೊಟ್ಟಂಥ ಒಬ್ಬ ಹಿರಿಯ ನ್ಯಾಯವಾದಿ. ಅವರು ಟ್ವೀಟ್ ಮಾಡಿ ಅದರೊಳಗೆ ಏನು ಹೇಳಿದರು ಅಂತಂದರೆ, ಚೀಫ್ ಜಸ್ಟಿಸ್ ಹುದ್ದೆ ಅಥವಾ ಒಂದು ನ್ಯಾಯಾಂಗದ ಉನ್ನತ ಹುದ್ದೆ ಅನ್ನೋದು ಸಂವಿಧಾನಾತ್ಮಕವಾದಂಥ ಹುದ್ದೆ. ಅದು ಎಲ್ಲ ಜನರಿಗೂ ಸಮಾನವಾಗಿ ಆ ಹುದ್ದೆಯನ್ನು ನೋಡ್ತಿರ್ತಾರೆ. ಅಂಥ ಒಂದು ಜಾಗದಾಗ ಇರುವಂಥವರು, ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಲ್ಲಿ ಹುದ್ದೆಯನ್ನು ಅಲಂಕಾರ ಮಾಡಿದಂಥವರು, ಅವರು ಯಾವುದೇ ಒಂದು ಧಾರ್ಮಿಕ ವಿಧಿ ವಿಧಾನದೊಳಗೆ ಪಾಲ್ಗೊಂಡರೆ ಅದು ಜನರಿಗೆ ಸರಿ ಅನಿಸೋದಿಲ್ಲ, ಅದನ್ನು ಅವರು ಮಾಡಬಾರ್ದಾಗಿತ್ತು. ಇಟ್ ಈಸ್ ಅಗೇನ್ಸ್ಟ್ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳಿದರು. ಅಂದರೆ ಒಂದು ನ್ಯಾಯಾಂಗದ ನಡಾವಳಿಗಳ ವಿರುದ್ಧ ಅಂತ ಹೇಳಿದರು. ಹಂಗಂದ್ರೆ ಇಲ್ಲಿ ಒಂದು ಶಬ್ದ ಬರ್ತದೆ, ಕೋಡ್ ಆಫ್ ಕಂಡಕ್ಟ್. ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ಏನು, ಅದು ಎಲ್ಲಿಂದ ತಗೊಂಡಾರೆ, ಅದಕ್ಕೆ ಮೂಲ ಏನು, ಈ ಎಲ್ಲ ಪ್ರಶ್ನೆಗಳು ಬರ್ತವೆ. ಕೋಡ್ ಆಫ್ ಕಂಡಕ್ಟ್ ಅಂತಂದರೆ ಅದು ಒಂದು ಆದರ್ಶಮಯವಾದಂಥ ನಡತೆ ಹೊಂದಿರಬೇಕು ಅನ್ನುವಂಥ ಕೆಲವೊಂದು ನಡತೆಗಳು. ಅದನ್ನು ಎಲ್ಲಿಂದ ತಗೊಂಡ್ರು ಅಂದರೆ, ಎಥಿಕ್ಸ್ ಅಂತ ನಾವೆಲ್ಲ ಮಾತಾಡ್ತೀವಿ, ಪ್ರೊಫೆಷ್ನಲ್ ಎಥಿಕ್ಸ್ ಅಂತೀವಿ, ಇಲ್ಲ ಕೆಲವೊಂದು ಎಥಿಕ್ಸು ಅದನ್ನು ಫಾಲೋ ಮಾಡಬೇಕು ಅಂತಾರೆ. ನೈತಿಕ ಮೌಲ್ಯಗಳು, ಈ ಎಥಿಕ್ಸ್ ಅನ್ನೋದನ್ನು ಗ್ರೀಕ್ ಶಬ್ದ ಈಥೋಸ್ದಿಂದ ತಗೊಂಡ್ರು. ಈಥೋಸ್ ಅಂತಂದರೆ ಮೌಲ್ಯಗಳು. ಎಲ್ಲ ಮೌಲ್ಯಗಳು ಯಾವುವು ಹುಟ್ಟಿದಾಗಿನಿಂದ ಅವು ಇದೇ ಥರ ಇರಬೇಕು ಅಂತ ಎಲ್ಲಿಯೂ ಇರೋದಿಲ್ಲ. ಅವು ಆಯಾ ದೇಶಕ್ಕೆ, ಆಯಾ ಕಾಲಮಾನಕ್ಕೆ ತಕ್ಕಂತೆ ಜನರೇ ತಮ್ಮ ಒಂದು ದೇಶದ ರಾಜಕೀಯ ಪರಿಸ್ಥಿತಿ ಅಥವಾ ಕೆಲವೊಂದು ನ್ಯಾಯಾಂಗದ ಪರಿಸ್ಥಿತಿಯ ಹಿನ್ನೆಲೆಯೊಳಗೆ ಅವನ್ನ ರಚನೆ ಮಾಡ್ಕೊಂಡಿರ್ತಾರೆ. ಅದೇ ಥರ ಈ ಮೌಲ್ಯಗಳನ್ನು, ಈ ಕೋಡ್ ಆಫ್ ಕಂಡಕ್ಟನ್ನು ಇಂಡಿಯನ್ ಜುಡಿಷಿಯರಿ, ಭಾರತದ ನ್ಯಾಯಾಂಗ ವ್ಯವಸ್ಥೆಯು ಮಾಡಿಕೊಂಡಿದೆ. ಈಗ ನ್ಯಾಯಾಂಗ ವ್ಯವಸ್ಥೆ ಅಂದುಕೊಳ್ಳೇ ಒಂದು ಮಾತು ಬರ್ತದೆ. ನ್ಯಾಯಾಂಗ ನಮ್ಮ ದೇಶದೊಳಗೆ ಯಾವ ರೀತಿ ನೋಡ್ತಾರೆ ಅದನ್ನು ಅಂದರೆ, ಸಂವಿಧಾನ ಹೇಳ್ತದೆ 3 ಅಂಗಗಳು, ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ. 3 ಇಂಡಿಪೆಂಡೆಂಟ್ ಅಥವಾ ಸ್ವತಂತ್ರ ಅಂಗಗಳು ಅಂತ ಕಾನ್ಸ್ಟಿಟ್ಯೂಷನ್ ಒಳಗೆ ಕ್ಲಿಯರ್ ಆಗಿ ಹೇಳಿದೆ. ಇದರ ಜೊತೆಗೆ ಶಾಸಕಾಂಗ ಮತ್ತು ಕಾರ್ಯಾಂಗದ ಮೇಲೆ ಮೊದಲಿನಿಂದಲೂ ಅನೇಕ ಆರೋಪಗಳು, ಅದರ ಮೇಲೆ ಕಳಂಕಗಳು ಇರೋದು ಎಲ್ಲರಿಗೂ ಗೊತ್ತು. ಕಳಂಕಿತ ವ್ಯಕ್ತಿಗಳು ಅಧಿಕಾರದಾಗ ಇರೋದು ಗೊತ್ತು, ಎಲ್ಲ ರೀತಿಯಿಂದ ಗೊತ್ತು. ಆದರೆ ನ್ಯಾಯಾಂಗ ಅನ್ನೋದು ಇವತ್ತಿಗೂ ಜನರಲ್ಲಿ, ದೇಶದ ಜನರಲ್ಲಿ, ಪ್ರಜೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಂಬಿಕೆಯನ್ನು ಉಳಿಸಿಕೊಂಡಂಥ ಏಕೈಕ ಸಂಸ್ಥೆ. ಈ ಒಂದು ಸಂಸ್ಥೆ ಕಾರ್ಯಾಂಗ ಅಥವಾ ಶಾಸಕಾಂಗದ ಜೊತೆ ಸಖ್ಯ ಬೆಳೆಸಿದರೆ, ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ, ಹತ್ತಿರ ಬಂದದ್ದು ಜನರಿಗೆ ಕಂಡು ಬಂದರೆ ಆ ಕಳಂಕ ನೀವು ಬೇಡ ಅಂದರೂ ನ್ಯಾಯಾಂಗಕ್ಕೆ ಹತ್ತುತ್ತದೆ. ಆವಾಗ ಜನರಿಗೆ ಈ ಒಂದು ಸಂಸ್ಥೆಯ ಮೇಲೆ ನಂಬಿಕೆ ಕಡಿಮೆ ಆಗ್ತದೆ. ಆ ಒಂದು ನಂಬಿಕೆಯನ್ನು ನ್ಯಾಯಾಂಗ ಉಳಿಸ್ಕೋಬೇಕು ಅಂತಂದರೆ ಈ ಕೋಡ್ ಆಫ್ ಕಂಡಕ್ಟ್ಗಳು ಯಾವನ್ನ ತಾವೇ ರೆಡಿ ಮಾಡಿಕೊಂಡ್ರು ಅದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿನೂ ಅವ್ರ ಮೇಲೆ ಇರ್ತದೆ. ಈ ಕೋಡ್ ಆಫ್ ಕಂಡಕ್ಟ್ಗಳನ್ನು ಯಾರು ರೆಡಿ ಮಾಡಿದರು, ಯಾವಾಗ ರೆಡಿ ಮಾಡಿದರು ಅಂತ ಅಂದ್ಕೊಂಡ್ರೆ, ಇದನ್ನು ಜಸ್ಟಿಸ್ಗಳು, ಚೀಫ್ ಜಸ್ಟಿಸು ಮತ್ತು ಎಲ್ಲ ರಾಜ್ಯದ ಹೈಕೋರ್ಟ್ಗಳ ಜಸ್ಟಿಸ್ಗಳ ಒಂದು ಸಮ್ಮೇಳನ ಮಾಡಿ ಅವರೆಲ್ಲರೂ ಕೂಡಿ ಮಾಡಿಕೊಂಡಂಥದ್ದು. ಇದಕ್ಕೆ ಇರುವ ಒಂದು ಹೆಸರು ಅಂತಂದರೆ ರಿಸ್ಟೇಟ್ಮೆಂಟ್ ಆಫ್ ವ್ಯಾಲ್ಯೂಸ್ ಆಫ್ ಜುಡಿಷಿಯಲ್ ಲೈಫ್. ಈ ಒಂದು ಬ್ಯಾಕ್ಗ್ರೌಂಡ್ ಒಳಗೆ ಒಂದು 15-16 ಕೋಡ್ ಆಫ್ ಕಂಡಕ್ಟ್ ನಡತೆಗಳನ್ನು, ನ್ಯಾಯಾಂಗದ ನಡತೆಗಳನ್ನು ಅದರೊಳಗೆ ಬರ್ತಾರೆ. ಒಬ್ಬ ನ್ಯಾಯಾಧೀಶ ಆದವನು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಅಲ್ಲಿ ಬರ್ತಾರೆ. ಅವನ್ನ ಇವತ್ತಿಗೂ ಎಲ್ಲ ಜಸ್ಟಿಸ್ಗಳು, ಎಲ್ಲ ಕೋರ್ಟಿನ ಜಡ್ಜ್ಗಳು ಫಾಲೋ ಮಾಡ್ತಾರೆ.
ಎರಡನೇದ್ದು ಬೆಂಗಳೂರು ಪ್ರಿನ್ಸಿಪಲ್ಸ್ ಆಫ್ ಜುಡಿಷಿಯಲ್ ಕಂಡಕ್ಟ್ 2002. ಈ ಒಂದು ಘೋಷಣೆಯ ಅಡಿಯಲ್ಲಿಯೂ ಕೆಲವೊಂದು ಪ್ರಿನ್ಸಿಪಲ್ಗಳು ಅಥವಾ ನೀತಿ ನಿಯಮಗಳನ್ನು ಪಾಲಿಸ್ತಾರೆ. ಮೂರನೇದ್ದು ಅತಿ ಮುಖ್ಯವಾಗಿ ಇರುವುದು ಅಂತಂದರೆ ಪ್ರಮಾಣ ವಚನ. ಜಸ್ಟಿಸ್ಗಳು, ಜಡ್ಜ್ಗಳು ಯಾವುದೇ ಹಂತದೊಳಗಿರಲಿ, ಒಬ್ಬ ಕೆಳ ಹಂತದ ನ್ಯಾಯಾಧೀಶ ಇರಲಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿನೇ ಇರಲಿ, ಎಲ್ಲರೂ ಒಂದು ಪ್ರಮಾಣ ಮಾಡೋದು ಯಾವುದರ ಮೇಲೆ? ಸಂವಿಧಾನದ ಮೇಲೆ. ಸಂವಿಧಾನ ಏನು ಹೇಳ್ತದೆ? ಈಕ್ವಾಲಿಟಿ ಅಂತ ಹೇಳ್ತದೆ. ಆ ಈಕ್ವಾಲಿಟಿ ಒಂದು ನಮ್ಮ ಸಂವಿಧಾನ ಒಂದು ಈಕ್ವಾಲಿಟಿಯ ಜೊತೆಗೆ ಕಲ್ಯಾಣ ರಾಜ್ಯ ಅದೆಲ್ಲ ಒಂದು ಹೇಳಿದಾಗ ಅದರೊಳಗೆ ಬರುವಂಥ ಮುಖ್ಯ ಪ್ರಶ್ನೆ ಇಂಡಿಪೆಂಡೆಂಟ್ ಜುಡಿಷಿಯರಿ, ಸ್ವತಂತ್ರ ನ್ಯಾಯಾಂಗ. ಈ ಸ್ವತಂತ್ರ ನ್ಯಾಯಾಂಗ ಬರೀ ಸ್ವತಂತ್ರ ಆಗಿರುವುದಲ್ಲದೆ ಅದರ ಜೊತೆಗೆ ಅದು ಪಾರದರ್ಶಕನೂ ಆಗಿರಬೇಕು. ಈ ಪಾರದರ್ಶಕತೆ ಯಾವಾಗ ಬರ್ತದೆ ಅಂತಂದರೆ ಜನರಿಗೆ ಅದರ ಮೇಲೆ ನಂಬಿಕೆ ಬಂದಾಗ, ಆಮೇಲೆ ಅಲ್ಲಿರುವಂಥ ನ್ಯಾಯಾಧೀಶರು ಆ ನಂಬಿಕೆಗೆ ತಕ್ಕಂತೆ ನಡ್ಕೊಂಡಾಗ. ಈ ಕೋಡ್ ಆಫ್ ಕಂಡಕ್ಟ್ ಒಳಗೆ ಮೊದಲನೇ ಒಂದು ಪ್ಯಾರಾ ಹೇಳ್ತೀನಿ. ಅದು ಏನು ಓದ್ತದಂದರೆ, ಜಸ್ಟಿಸ್ ಮಸ್ಟ್ ನಾಟ್ ಮಿಯರ್ಲಿ ಬಿ ಡನ್, ಇಟ್ ಮಸ್ಟ್ ಆಲ್ಸೋ ಬಿ ಸೀನ್ ಟು ಬಿ ಡನ್. ಅಂದರೆ ನ್ಯಾಯ ಬರೀ ಕೊಡೋದಲ್ಲ, ನ್ಯಾಯ ಕೊಡೋದು ಜನರಿಗೆ ಗೊತ್ತಾಗಬೇಕು, ಅದು ಫೀಲ್ ಆಗಬೇಕು, ಅಥವಾ ಅದು ಅವರಿಗೆ ಅನುಭವಕ್ಕೆ ಬರಬೇಕು. ನ್ಯಾಯ ಕೊಡೋದು ಯಾವಾಗ ಅನುಭವಕ್ಕೆ ಬರ್ತದೆ? ಜನ ಈಕ್ವಾಲಿಟಿ ಅಂತಂದಾಗ, ಸಂವಿಧಾನದ ಒಂದು ಆಶಯದ ಮೇಲೆ ನ್ಯಾಯಾಂಗ ಒಂದು ಸ್ವತಂತ್ರವಾಗಿ ನಿಂತಾಗ ಅಲ್ಲಿ ಜನ ನೋಡೋದು ಏನು ಅಂತಂದರೆ, ಒಬ್ಬ ನ್ಯಾಯಾಧೀಶನ ಎದುರಿಗೆ ಎಲ್ಲ ಜಾತಿ, ಧರ್ಮ ಮತ್ತು ಲಿಂಗ, ರೀಜನ್, ದೇಶದ ಭಾಗಗಳು, ಎಲ್ಲ ಹಿನ್ನೆಲೆಯ ಕೇಸುಗಳು ಒಬ್ಬ ನ್ಯಾಯಾಧೀಶನ ಎದುರಿಗೆ ಬರ್ತಾವೆ. ಆ ನ್ಯಾಯಾಧೀಶ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ, ಒಬ್ಬ ವ್ಯಕ್ತಿ, ಒಂದು ರಾಜಕೀಯದ ಮೂಲದ ವ್ಯಕ್ತಿ, ಒಂದು ದೇಶದ ಪ್ರಧಾನಮಂತ್ರಿ ಅಥವಾ ಇನ್ಯಾವುದೋ ರಾಜಕೀಯ ವ್ಯಕ್ತಿಯ ಜೊತೆಗೆ ಒಂದು ವೇದಿಕೆಯೊಳಗೆ ಕಾಣಿಸ್ಕೊಂಡ್ರೆ ಜನರಿಗೆ ಏನು ಅನ್ನಿಸ್ತದೆ? ಆ ವ್ಯಕ್ತಿ ನ್ಯಾಯಾಧೀಶಿಗೆ ಹತ್ತಿರ ಇರಬಹುದು, ಆ ವ್ಯಕ್ತಿಯ ವಿರುದ್ಧ ಯಾವುದೇ ಕೇಸ್ ಬಂದರೂ ಕೋರ್ಟಿನೊಳಗೆ ಅವನಿಗೇನು ಶಿಕ್ಷೆ ಆಗಲಿಕ್ಕಿಲ್ಲ ಅನ್ನುವಂಥ ಒಂದು ಭಾವನೆ ಬರೋಕ್ಕೆ ಶುರುವಾಗ್ತದೆ. ಈ ಭಾವನೆ ಎಷ್ಟು ಸರಿ? ಇದು ಜಡ್ಜ್ಗಳ ಮೇಲೆ ಆರೋಪನ ಅಂತ ಕೇಳಿದರೆ ಆ ಥರ ಏನು ಇರಲಿಕ್ಕೂ ಇಲ್ಲ. ಆದರೆ ಯಾವುದೇ ಆರೋಪಕ್ಕೂ ಚೀಫ್ ಜಸ್ಟಿಸ್ ಆದರೂ ಸರಿ, ಬೇರೆ ಯಾರಾದರೂ ಸರಿ, ಅವ್ರು ಯಾರೂ ಹೊರತಲ್ಲ. ಇದರೊಳಗೆ ಒಂದು ರಾಜಕೀಯ ತಂತ್ರನೂ ನಾವು ನೋಡಬಹುದು. ಯಾಕೆಂದರೆ ಕೋಡ್ ಆಫ್ ಕಂಡಕ್ಟ್ ಒಳಗೆ ಕೆಲವು ಕೋಡ್ ಆಫ್ ಕಂಡಕ್ಟ್ ಏನು ಹೇಳ್ತಾವು ಅಂತಂದರೆ, ಯಾವುದೇ ಜಡ್ಜ್ ಇರಲಿ, ಅವರ ಹೆಂಡತಿ, ಮಕ್ಕಳು, ಹತ್ತಿರದ ಸಂಬಂಧಿಗಳು, ಅವರು ಏನಾದರೂ ವಕೀಲರಾಗಿದ್ದರೆ ಅಥವಾ ಜುಡಿಷಿಯಲ್ ಒಳಗೆ ಕೆಲಸ ಮಾಡ್ತಿದ್ರೆ ಅವರು ಅವ್ರ ಮನೆಯೊಳಗೆ ಜೊತೆ ಇರುವಂತಿಲ್ಲ, ಅವ್ರ ಮನೆಯನ್ನು ಆಫೀಸಾಗಿ ಬಳಸುವಂತಿಲ್ಲ. ಹಂಗಂದರೆ ಸ್ವತಃ ಫ್ಯಾಮಿಲಿ ಮೆಂಬರ್ ಇದ್ದರೂ ಸಹಿತ ಅವರು ಹೊರಗಿರಬೇಕು ಅಂತ ಕೋಡ್ ಆಫ್ ಕಂಡಕ್ಟ್ ಹೇಳ್ತದೆ. ಅದೇ ರೀತಿ ಯಾವ ರಾಜಕೀಯ ಪಕ್ಷದ ಜೊತೆಗೂ ಗುರುತಿಸ್ಕೊಳ್ಬಾರ್ದು, ಯಾವುದೇ ಸಂಘ ಸಂಘಟನೆಯ ಜೊತೆಗೂ ಒಂದು ಸಂಬಂಧ ಬೆಳೆಸ್ಕೋಬಾರ್ದು, ಯಾವುದೇ ಒಂದು ಮೆಂಬರ್ಶಿಪ್ ತಗೋಬಾರ್ದು, ಈವನ್ ಕ್ಲಬ್ ಮೆಂಬರ್ಶಿಪ್ಪು ತಗೋಬಾರ್ದು. ಇಷ್ಟೆಲ್ಲ ರೂಢಿ ಎಲ್ಲ ಕಂಡೀಷನ್ಸ್ ಇದ್ದಾಗ ಒಂದು ರಾಜಕೀಯ ಪಕ್ಷ, ಅದು ಜನರಿಂದ ಆಯ್ಕೆಯಾಗಿ ಬಂದಂಥ ರಾಜಕೀಯ ಪಕ್ಷ, ಆ ಒಂದು ಆಯ್ಕೆಯ ಹಿಂದೆ ಎಷ್ಟೋ ಪ್ರಶ್ನೆಗಳಿರ್ತಾವೆ, ಎಷ್ಟೋ ಆರೋಪಗಳಿರ್ತಾವೆ. ಇವನ್ ನಮ್ಮ ದೇಶದ ಪ್ರಧಾನಮಂತ್ರಿಯ ಆಯ್ಕೆ ಹಿಂದೆ ಅಥವಾ ಅವರ ಹಿಂದೆ ಇದ್ದಂಥ ಕ್ರಿಮಿನಲ್ ಕೇಸ್ಗಳು, ಈ ಎಲ್ಲ ಬ್ಯಾಕ್ಗ್ರೌಂಡನ್ನು ಫೇಸ್ ಮಾಡಿ ಅವ್ರು ಬಂದಿರ್ತಾರೆ. ಅದು ಹುದ್ದೆ ಯಾವುದೇ ಇರಲಿ, ಅಲ್ಲಿ ಯಾವುದೇ ರೀತಿಯ ಕಳಂಕ ತಗಲಬಾರ್ದು ಅಂತಂದರೆ ನ್ಯಾಯಾಂಗ ನಿಷ್ಪಕ್ಷಪಾತವಾಗಿ ಇರುವುದಲ್ಲದೆ ನಿಷ್ಪಕ್ಷಪಾತವಾಗಿ ಇರುವಂಗೆ ಕಾಣಬೇಕು. ಈಗ ಅಕಸ್ಮಾತ್ ಪ್ರಧಾನಮಂತ್ರಿಯ ವಿರುದ್ಧ ಯಾವುದಾದ್ರೂ ಕೇಸ್ ಬಂದರೆ, ಆ ಕೇಸು ಚೀಫ್ ಜಸ್ಟಿಸ್ ಎದುರಿಗೆ ಬಂದರೆ ಚೀಫ್ ಜಸ್ಟಿಸ್ ಆ ಕೇಸನ್ನು ನಡೆಸ್ತಾರಾ, ಅವರು ಸರಿಯಾಗಿ ನಡೆಸ್ತಾರಾ ಅನ್ನುವಂಥ ಕೆಲವೊಂದು ಪ್ರಶ್ನೆಗಳು ಕೆಲವೊಬ್ಬರ ಮನಸ್ಸಿನಾಗ ಮೂಡಬಾರ್ದು ಅಂತ ಏನಿಲ್ಲ. ಅಂಥ ಸಮಯದೊಳಗೆ ಜಸ್ಟಿಸು ನಾಟ್ ಬಿಫೋರ್ ಮೀ, ಈ ಪ್ರಕರಣ ನನ್ನ ಎದುರಿಗೆ ಬೇಕಾಗಿಲ್ಲ ಅಂತ ಸರಿಸಿಬಿಟ್ರಂದರೆ ಅದು ಜನರಿಗೆ ಮಾಡುವಂಥ ಒಂದು ಮೋಸ ಅಂತ ಅಂದ್ಕೋಬೇಕಾಗ್ತದೆ. ಯಾಕಂದರೆ ಒಬ್ಬ ಚೀಫ್ ಜಸ್ಟಿಸ್ ಅಂತಿದ್ದಾಗ ಯಾವುದೇ ಕೇಸ್ ಇರಲಿ, ಅವ್ರ ಎದುರಿಗೆ ಬಂದಾಗ ಯಾವುದೇ ಪಕ್ಷಪಾತಿ ಧೋರಣೆ ಅಥವಾ ಯಾವುದೇ ರಾಗ ದ್ವೇಷ ಇರಲಾರ್ದೆ ಆ ಕೇಸನ್ನು ಅವರು ಮಾಡಬೇಕು. ಆರೋಪ ಬರ್ತದೆ ನನ್ನ ಮೇಲೆ ಅನ್ನೋ ಒಂದೇ ಕಾರಣಕ್ಕೆ ಅವರು ಕೇಸ್ ಸರಿಸಿದ್ರು ಅಂದರೆ ಅವರು ಕೇಸನ್ನು ಪಕ್ಕಕ್ಕೆ ಎತ್ತಿ ಇಡಲಿ ಅನ್ನೋ ಕಾರಣಕ್ಕೆ ಯಾಕೆ ಮೋದಿ ಅವರನ್ನು ಭೇಟಿಯಾಗಿರಬಾರ್ದು ಅನ್ನುವಂಥ ಚರ್ಚೆಗಳು ಓಪನ್ ಆಗ್ತವೆ. ಇಂಥ ಒಂದು ಚರ್ಚೆಗೆ ಆಸ್ಪದನ ಕೊಡಬಾರ್ದು ಅಂತ ಚೀಫ್ ಜಸ್ಟಿಸ್ ಅಂದ್ಕೊಂಡಿದ್ರೆ ಇಂಥ ಒಂದು ಭೇಟಿಗೂ ಅವಕಾಶ ಕೊಡಬಾರ್ದಾಗಿತ್ತು. ಇದು ಪ್ರೈವೇಟ್ ಮನೆಯಲ್ಲಿ ನಡೆದಿರುವಂಥ ಒಂದು ಫಂಕ್ಷನ್. ಇದನ್ನು ಮನಮೋಹನ್ ಸಿಂಗ್ ಅವ್ರ ಫಂಕ್ಷನ್ ಜೋಡಿ ಕಂಪೇರ್ ಮಾಡಿದ್ರಲ್ಲ, ಅಲ್ಲಿ ಒಂದು ಸಣ್ಣ ಉತ್ತರ ಏನು ಅಂತಂದರೆ, ಮನಮೋಹನ್ ಸಿಂಗ್ ಪ್ರಧಾನಿ ನಿವಾಸದಲ್ಲಿ ಇಫ್ತಾರ್ ಪಾರ್ಟಿಯನ್ನು ಆಯೋಜನೆ ಮಾಡಿ ಅಲ್ಲಿ ಎಲ್ಲರಿಗೂ ಇನ್ವೈಟ್ ಮಾಡಿ ಪಬ್ಲಿಕ್ ಫಂಕ್ಷನ್ ಅದು. ಅಲ್ಲಿ ಜಸ್ಟಿಸ್ಗಳು ಬಂದಿದ್ದರು, ಬೇರೆ ಬೇರೆ ರಾಜಕೀಯ ಪಕ್ಷದವರು ಬಂದಿದ್ದರು, ಬೇರೆ ಬೇರೆ ಧಾರ್ಮಿಕ ಮುಖಂಡರು ಬಂದಿದ್ದರು. ಅದು ಒಂದು ಪಬ್ಲಿಕ್ ಫಂಕ್ಷನ್ ಅಂತ ಕರೆಸ್ಕೋತದೆ. ಆದರೆ ಇದು ಚೀಫ್ ಜಸ್ಟಿಸ್ ಮನೆಯೊಳಗಾಗಿದ್ದು ಪ್ರೈವೇಟ್ ಫಂಕ್ಷನ್.
ಅವರ ಖಾಸಗಿಯಾಗಿ ಅವರ ಮನೆಯೊಳಗೆ ನಡೆದಂಥ ಒಂದು ಉತ್ಸವ. ಆ ಉತ್ಸವದೊಳಗೆ ಮೋದಿ ಅತಿಥಿಯಾಗಿ ಹೋಗಿದ್ರಾ, ಹೇಳಿ ಹೋಗಿದ್ರಾ, ಹೇಳಾರ್ದೆ ಹೋಗಿದ್ರಾ? ಯಾಕೆಂದರೆ ಪಾಕಿಸ್ತಾನಕ್ಕೂ ಹೇಳಾರ್ದೆ ಹೋಗಿ ಸರ್ಪ್ರೈಸ್ ಕೊಟ್ಟಂಥ ಎಕ್ಸಾಂಪಲ್ ನಮ್ಮ ಎದುರಿಗೆ ಇರೋದ್ರಿಂದ ನಾವು ಡೈರೆಕ್ಟಾಗಿ ಯಾರ ಮೇಲೂ ಏನೂ ಅಲಿಗೇಷನ್ ಮಾಡೋಕ್ಕಾಗೋದಿಲ್ಲ. ಆದರೆ ಇಂಥ ಒಂದು ಪರಿಸ್ಥಿತಿ, ಇಂಥ ಒಂದು ದ್ವಂದ್ವ ಅಥವಾ ಈ ಒಂದು ಪರಿಸ್ಥಿತಿಯನ್ನು ನಮ್ಮ ಚೀಫ್ ಜಸ್ಟಿಸ್ ಅವರು ಅವಾಯ್ಡ್ ಮಾಡಬಹುದಾಗಿತ್ತು ಅಂತ ನನಗನ್ನಿಸ್ತದೆ. ಇದು ಖಂಡಿತವಾಗಿಯೂ ಕೋಡ್ ಆಫ್ ಕಂಡಕ್ಟ್ಗೆ ಒಳ್ಳೆಯದಲ್ಲ. ಜುಡಿಷಿಯರಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ನಿಲುವು ಏನೇ ಇರಲಿ, ಧಾರ್ಮಿಕ ಒಲವು ಏನೇ ಇರಲಿ, ಒಂದು ಸರ್ಕಾರಿ ಕಚೇರಿಗಳು ಅಥವಾ ಬೇರೆ ಬೇರೆ ಯಾವುದೇ ಕಚೇರಿಗಳು ಎಲ್ಲಿ ಪಬ್ಲಿಕ್ ಕೆಲಸ ಅಂತ ನಡೀತದೆ, ಸಾರ್ವಜನಿಕರ ಕೆಲಸ ನಡೀತದೆ, ಅಲ್ಲಿ ಬರೇ ಒಂದೇ ಧರ್ಮದ ಪೂಜೆ ಪುರಸ್ಕಾರ ಮಾಡೋದು ಅವು ಎಲ್ಲನೂ ಪಕ್ಷಪಾತಿ ಧೋರಣೆಯನ್ನೇ ಎತ್ತಿ ತೋರಿಸ್ತಾವು. ಇಂಥ ಘಟನೆಗಳು ಪ್ರಜಾಪ್ರಭುತ್ವದೊಳಗೆ ನಡೀಬಾರದು. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.